ಆಕ್ಟಿವೇಟೆಡ್ ಆಗಲಿ ಅಡ್ವಾನ್ಸ್ಡ್ ಜೀವಾಮೃತ ಇಲ್ಲಿಂದ ಔಟ್ಲೆಟ್ ಬರುತ್ತೆ. ಡೈರೆಕ್ಟ್ ಫಾರ್ಮರಿಂದ ತೊಗೊಂಡಿರೋದಕ್ಕೆ 14,000 ಖರ್ಚಾಗಿದೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್. ನಮಗೆ VRL ಚಾರ್ಜಸ್ ಒಂದು 500-600 ಬಂದಿದೆ. ಡೈರೆಕ್ಟ್ ಪ್ಲಾಂಟ್ಸಿಗೆ ನಾವು ಡ್ರಿಪ್ ಮೂಲಕ ಕೊಡ್ಬೋದು, ಆಮೇಲೆ ಡೈರೆಕ್ಟ್ ಸ್ಪ್ರೇಯಿಂಗು ಮಾಡ್ಬೋದು. ಅಣ್ಣ ಇಲ್ಲಿ ಕಾಣ್ತಾ ಇದೆಯಲ್ಲ, ಏನು ಉಪಯೋಗ? ಸೊ ಇದರಲ್ಲಿ ನಾವು ಕಾನ್ಕೋಷನ್ಸ್ ಏನೇನು ಹಾಕಿದ್ವಿ ನಿಮಗೆ ಮುಂಚೆ ಹೇಳಿದ್ದೀನಿ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದರೊಂದು ಕೆಪಾಸಿಟಿ ಬಂದುಬಿಟ್ಟು 4,500 ಲೀಟರ್ಸ್ ಕೆಪಾಸಿಟಿ ಇದು. ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗಲ್ಲಿ 50 kg ಬಾಯ್ಲ್ಡ್ ರೈಸ್ ಹಾಕ್ತೀವಿ, 25 kg ಜಾಗರಿ ಹಾಕ್ತೀವಿ ಬೆಲ್ಲ, ಆಮೇಲೆ 25 kg ಕೌಡಂಗ್ ಹಾಕ್ತೀವಿ ದೇಸಿ ಆಕಳದ್ದು ಮಾತ್ರ, ಆಮೇಲೆ 25 ಲೀಟರ್ಸು ಆಕಳ ಗಂಜಲ ಹಾಕ್ತೀವಿ. ಆಮೇಲೆ ನಿಮಗೆ ಸ್ವಲ್ಪ ವಾಟ್ರ್ ಬೇಕಾದ್ರೆ ವಾಟ್ರನ್ನು ಸಪ್ಲೈ ಮಾಡ್ಬೋದು. ಇದು ಫಾರ್ಮರ್ ಅವರು ಡೆವಲಪ್ ಮಾಡಿದಾಗ ಇದ್ರದ್ದೊಂದು ಕಲ್ಚರ್ ಕೊಡ್ತಾರೆ, ಮೈಕ್ರೋಬ್ಸ್ದು ಕಲ್ಚರ್ ಕೊಡ್ತಾರೆ. ಅದರಲ್ಲಿ ಡಿಫ್ರೆಂಟ್ ಮೈಕ್ರೋಬ್ಸ್ ಇರುತ್ತೆ, ಡಿಕಾಂಪೋಸರ್ಸು ಅದು ಇದು ಮಿಕ್ಸ್ ಆಗಿ ಅದು ಕಲ್ಚರ್ ಕೊಡ್ತಾರೆ. ಸೊ ಅದನ್ನು ಇದರಲ್ಲಿ ಕೊಡ್ಬೋದು. ಇಲ್ಲಾಂದರೆ ನಮಗೆ OWDC ಪೌಡ್ರ್ ಬರುತ್ತಲ್ವ ಕಿಶನ್ ಚಂದ್ ಅವ್ರದ್ದು, ಸೊ ಅದನ್ನು ಕಲ್ಚರ್ ಮಾಡಿಕೊಂಡು ಅದನ್ನು ಕಲ್ಚರ್ ಹಾಕ್ಬಿಡ್ಬೇಕು. ಸೊ ಹಾಕಿದ್ಮೇಲೆ ಒಂದು 2 months ಎನರೋಬಿಕ್ ಕಂಡೀಷನಲ್ಲಿ ಇದು ಡಿಕಂಪೋಸ್ ಆಗುತ್ತೆ, ಕಂಪ್ಲೀಟ್ ಪ್ಯಾಕ್ಡ್ ಇರುತ್ತಲ್ವ, ಸೊ ಏರ್ ಒಳಗಡೆ ಹೋಗಲ್ಲ. ಸೊ ಇಲ್ಲಿ ಇದು ಬಂದುಬಿಟ್ಟು ಇನ್ಲೆಟ್ಟು, ಇಲ್ಲಿಂದ ನಾವು ಡ್ರಮ್ ಅಡ್ಜಸ್ಟ್ ಮಾಡಿಬಿಟ್ಟು ಜಾಯಿಂಟ್ ಮಾಡಿ ಇಲ್ಲಿಂದ ಇನ್ಲೆಟ್ ಕೊಡ್ತೀವಿ. ಸೊ ಆ ಕಡೆ ಬಂದುಬಿಟ್ಟು ಔಟ್ಲೆಟ್. ಇದು 2 months ಫುಲ್ ಕಂಪ್ಲೀಟ್ ಆದಮೇಲೆ ನಮಗೆ ಡಿಕಂಪೋಸ್ ಆಗಿಬಿಟ್ಟು ಆಕ್ಟಿವೇಟೆಡ್ ಆಗಲಿ ಅಡ್ವಾನ್ಸ್ಡ್ ಜೀವಾಮೃತ ಇಲ್ಲಿಂದ ಔಟ್ಲೆಟ್ ಬರುತ್ತೆ. ಇದು ಫುಲ್ ವಾಟರ್ ಫಾರ್ಮೇಷನಲ್ಲೇ ಬರುತ್ತೆ, ಒಳ್ಳೆ ತಿಕ್ ಇದ್ದ ಥರ ಬರುತ್ತೆ. ಸೊ ಅದು ನಾವು ಡೈರೆಕ್ಟು ವೆಂಚೂರಿಗೆ ಕೊಡ್ಬೋದು. ಇವು ಮಧ್ಯದಲ್ಲಿ ಏನಿದೆ ಅಲ್ವಾ, ಸೊ ಇದರಲ್ಲಿ ನಾವು 2 months ಹಂಗೆ ಪ್ಯಾಕ್ ಇಟ್ಟಿರ್ತೀವಲ್ಲ, ಸೊ ಇಲ್ಲಿ ಔಟ್ಲೆಟ್ ಇದು ಗ್ಯಾಸಿಗೆ. ಇದರಲ್ಲಿ ಬಯೋಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಆ ಥರ ಯೂಸ್ ಮಾಡ್ಬೋದು. ಅಷ್ಟು ಕ್ವಾಂಟಿಟಿಯಲ್ಲಿ ಬರಲ್ಲ, ಸ್ಮಾಲ್ ಯುಟಿಲೈಸೇಷನ್ ಮಾಡ್ಬೋದು. ಇಲ್ಲಾಂದರೆ ಆ ಪೈಪ್ ಕೊಟ್ಟಿರ್ತಾರೆ, ಅದೊಂದು ಸ್ಮಾಲ್ ಬಕೆಟಲ್ಲಿ ಹಾಕಿ ವಾಟರ್ ಹಾಕಿ ಅದ್ರಲ್ಲಿ ಬಿಟ್ಬಿಟ್ರೆ ಅದು ಮೀಥೇನ್ ಗ್ಯಾಸು ಎಮಿಟ್ ಆಗ್ತಾ ಇರುತ್ತೆ. ಸೊ ಇದು ಈ ಔಟ್ಲೆಟ್ ಬಂದ್ಬಿಟ್ಟು ಗ್ಯಾಸ್ ಔಟ್ಲೆಟು. ಸೊ ಇಲ್ಲಿಂದ ಏನು ಪ್ರೊಡ್ಯೂಸ್ ಆಗುತ್ತಲ್ವ, 60 days ಆದಮೇಲೆ ನಾವು ಇದು ಔಟ್ಲೆಟ್ಟು ಪರ್ ಡೇ 60 ಲೀಟರ್ಸ್ ತೊಗೋಬೋದು. ಎವ್ರಿ ಡೇ 50 to 60 ಲೀಟರ್ಸ್ ನಾವು ಎವ್ರಿ ಡೇ ತೊಗೋಬೋದು. ಅದರಲ್ಲಿ ಒಂದು 10%ನ ಮತ್ತೆ ಔಟ್ಲೆಟ್ ಇದು ಇನ್ಲೆಟ್ ಏನಿದೆ ಅಲ್ವಾ ಅದರಲ್ಲಿ ಕೊಡಬೇಕು. ಏನಂದರೆ ಆ ಕಲ್ಚರ್ ಏನಿದೆಯಲ್ಲ ಮತ್ತೆ ಇದರಲ್ಲಿ ಕಲ್ಚರ್ ಕೊಡ್ತಿದ್ದೀವಿ. ಮತ್ತು ನೀವು ಡೈಲಿ ಇದರಲ್ಲಿ 5 kg ಆಗಲಿ 10 kg ಆಗಲಿ ಕೌಡಂಗು ಗೋಮೂತ್ರ ಡೈಲಿ ಹಾಕ್ಬೋದು. ನಿಮಗೆ ಆಕಳ ಶೆಡ್ಡಲ್ಲಿ ಬಂದಿದ್ದಾವೆ, ದಿನಕ್ಕೆ ಒಂದು 10 kg ಬಂದಿದೆ, ಅದನ್ನು ತೊಗೊಂಡು ಇದ್ರಲ್ಲಿ ಹಾಕ್ಬೋದು. ನೀರು ಮಿಕ್ಸ್ ಮಾಡಿ ಹಾಕ್ಬೋದು. ಮತ್ತು ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನು ಕೊಟ್ಟಿದ್ದೀವಲ್ವ ಆ ಥರ ಇನ್ಲೆಟ್ ಕೊಡ್ಬೋದು. ಕಿಚನ್ ವೇಸ್ಟ್ ಬರುತ್ತಲ್ವ, ಕಿಚನಲ್ಲಿ ಏನು ವೇಸ್ಟ್ ಬಂದ್ರೂ ಇದ್ರಲ್ಲಿ ಹಾಕ್ಬೋದು. ಎಲ್ಲ ಡಿಕಂಪೋಸ್ ಆಗಿ ವಾಟರ್ ಫಾರ್ಮಲ್ಲಿ ಬರುತ್ತೆ. ನಿಮಗೆ ಎಷ್ಟು ಖರ್ಚಾಗುತ್ತೆ? ಇದು ನಮಗೆ ಡೈರೆಕ್ಟ್ ಫಾರ್ಮರಿಂದ ತೊಗೊಂಡಿರೋದಕ್ಕೆ 14,000 ಖರ್ಚಾಗಿದೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್. ನಮಗೆ VRL ಚಾರ್ಜಸ್ ಒಂದು 500-600 ಬಂದಿದೆ. ಸೊ ಇದು ಬಂದಿರೋ ರಾಜಸ್ಥಾನಿಂದ. ಸೊ ಇದು 14,000ಇಂದ. ಬೇರೆ ಕಂಪ್ನೀಸ್ ಇದ್ದಾವೆ, ಅವರಿಗೂ ಇದಕ್ಕೂ ನಮಗೆ ಪ್ರೈಸ್ ಕಂಪೇರ್ ಮಾಡಿದರೆ 10,000 ಡಿಫ್ರೆನ್ಸ್ ಇದೆ. ಫಾರ್ಮರ್ 10,000 ಕಮ್ಮಿ ಕೊಟ್ಟಿದ್ದಾರೆ, ಬೇರೆ ಕಂಪ್ನೀಸ್ 10,000 ಜಾಸ್ತಿಗೆ ಮಾಡಿ ಮಾರ್ತಿದ್ದಾರೆ. ಸೊ ಇದು ಡೈರೆಕ್ಟ್ ಫಾರ್ಮರಿಂದ ಕಾಂಟ್ಯಾಕ್ಟ್ ನಮಗೆ ಕೋಫಾ ಮೆಂಬರ್ಸಿಂದ ಸಿಕ್ಕಿರೋದು. ಸೊ ಕೋಫಾ ಮೆಂಬರ್ಸ್ ಕೊಟ್ಟಿರೋದಕ್ಕೆ ಅಲ್ಲಿಂದ ತರಿಸಿದ್ವಿ. ಸೊ ಇದನ್ನು ಆಲ್ರೆಡಿ ನಮಗೆ ಪ್ಯಾಟಿ ಸರ್ ಅಂತಿದ್ದಾರೆ, ಅವ್ರು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಹಿ ಹ್ಯಾಸ್ ಸೀನ್ ದ ವೆರಿ ಗುಡ್ ರಿಸಲ್ಟ್ಸ್. ಅವ್ರ ನಿಂಬೆ ಸೈಜು ಇಷ್ಟು ದೊಡ್ಡದಾಗಿದೆ, ಒಳ್ಳೆ ಫ್ಲವರಿಂಗ್ ಕೊಡ್ತಿದೆ. ಸೊ ಇದನ್ನು ಡೈರೆಕ್ಟ್ ಪ್ಲಾಂಟ್ಸಿಗೆ ನಾವು ಡ್ರಿಪ್ ಮೂಲಕ ಕೊಡ್ಬೋದು, ಆಮೇಲೆ ಡೈರೆಕ್ಟ್ ಸ್ಪ್ರೇಯಿಂಗು ಮಾಡ್ಬೋದು. ಫ್ಲವರಿಂಗ್ ಸ್ಟೇಜ್ ಆಗಲಿ, ಸ್ಟಾರ್ಟಿಂಗ್ ಸಮ್ಮರ್ ಸ್ಟೇಜ್ ಆಗಲಿ, ಈ ಥರ ಯಾವುದೇ ಗಿಡ ಒಂದು ನ್ಯೂಟ್ರಿಯೆಂಟ್ ಕೊರತೆ ಇತ್ತು ಅಂದರೆ ಅದಕ್ಕೆ ಡೈರೆಕ್ಟ್ ಸ್ಪ್ರೇ ಮಾಡ್ಬೋದು. ಸೊ ಇದಕ್ಕೆ ಒಂದು 20 ಲೀಟರ್ಸ್ ಕ್ಯಾನಿಗೆ ನಮಗೆ ಇಷ್ಟು ml ಸಮಥಿಂಗ್ 1 ಲೀಟ್ರು ಡೈಲ್ಯೂಟ್ ಮಾಡಿಕೊಂಡು ಅದನ್ನು ಡೈರೆಕ್ಟ್ ಸ್ಪ್ರೇ ಮಾಡ್ಬೋದು. ಈಗ ಮತ್ತೇನಿದೆ ತೋಟದಲ್ಲಿ? ಸೊ ಅದೆಲ್ಲ ನಮಗೆ ಆ ಕಡೆ ನಿಮಗೆ ಇಲ್ಲಿಂದ ಕಾಣ್ತಿರೋದು ಒಂದು ಹಾಫ್ ಪ್ಲಾಟ್ ಫುಲ್ ಕೇಸರ್ ಬರುತ್ತೆ. ಆ ಕಡೆ ಡಿಫ್ರೆಂಟ್ ವೆರೈಟೀಸ್ ಇದ್ದಾವೆ. ಮತ್ತು ಇಲ್ಲಿ ಮಧ್ಯ ಕಡೆ ನಮಗೆ ಡ್ರ್ಯಾಗನ್ ಫ್ರೂಟ್ಗೆ ಬೇರೆ ಪ್ಲಾಂಟ್ಸಿಗೆ ಪ್ಲಾನಿಂಗ್ ಇದೆ. ಸೊ ಈ ಕಡೆ ಮತ್ತೆ ಮ್ಯಾಂಗೋ ಬಂದಿದೆ, ಮತ್ತು ಬಾರ್ಡ್ರ್ ಎಲ್ಲ ಕೋಕೋನಟ್ಸ್ ಬರುತ್ತೆ. ಆ ಕಡೆ ನಮಗೆ 3 types ಆಫ್ ಜಾಕ್ ಫ್ರೂಟ್ಸ್ ಇದೆ, 3 types ಆಫ್ ಜಾಮೂನ್ ಇದೆ, ಆಮೇಲೆ ನೇರಳೆ, ಇದು ಆಮ್ಲ ಇದೆ. ಅದೆಲ್ಲ ತೋರಿಸ್ತೀನಿ ಬನ್ನಿ. ಈಗ ಇಲ್ಲಿಂದ ನೋಡಿದ್ರೆ ವ್ಯೂ ಮಾತ್ರ ಸಕ್ಕತ್ ಕಾಣಿಸುತ್ತೆ. ಸೊ ಈ ವ್ಯೂವಿಗೆ ನಮಗೆ ಖರ್ಚಾಗಿರೋ ಟೈಮು 10 months. 10 months ಪ್ರೋಗ್ರೆಸ್ ನೀವು ಇಲ್ಲಿ ನೋಡ್ತಿರೋದು. ಏನೈತೆ ಅಣ್ಣ ಇದು 10 months ತಗೊಳಕ್ಕೆ? 10 months ತಗೊಳಕ್ಕೆ ಏನಿದೆ ಅಂದರೆ ಅನ್ಇವನ್ ಲ್ಯಾಂಡ್ ಇತ್ತು, ಫಾರ್ಮ್ ಲ್ಯಾಂಡ್ ಇದು ಮಾಡ್ಸೋಕ್ಕೆ ಟೈಮ್ ಆಯಿತು.
ಫೆನ್ಸಿಂಗ್ ಮಾಡಕ್ ಟೈಮ್ ಆಯ್ತು. ಇಲ್ಲಿ ನಾವು ಎಲ್ಲಿ ನಿಂತ್ಕೊಂಡಿದೀವಲ್ಲ ಇದೆಲ್ಲ ಡೀಪ್ ಹಾಳ ಇತ್ತು ಇಲ್ಲಿ, ಇದು ಬಹಳ ಹಾಳ ಇತ್ತು. ನೀವು ಸುತ್ತಮುತ್ತ ನೋಡಿದ್ರೆ ಎಷ್ಟು ಡೀಪ್ ಇದೆ ಅಲ್ಲ, ಆ ತರ ಇತ್ತು ಇಲ್ಲಿ. ಏನಂದ್ರೆ ರೋಡ್ ಕನ್ಸ್ಟ್ರಕ್ಷನ್ಗೆ ಅದಕ್ಕೆ ಇದಕ್ಕೆ ಮಣ್ಣು ಬೇಕು ಅಂತ ಹೇಳ್ತಾರಲ್ಲ, ಸೊ ಮುಂಚೆ ಇರೋ ಫಾರ್ಮರ್ ಈ ಸಾಯಿಲ್ನೆಲ್ಲ ಸೆಲ್ ಮಾಡಿದ್ದಾರೆ. ಬಹಳ ಡೀಪ್ ಇತ್ತು ಇಲ್ಲಿ. ಸೊ ನಾವು ಫಾರ್ಮ್ ಪಾಂಡ್ ತೆಗೆದಿರೋ ಮಣ್ಣನ್ನ ಇಲ್ಲಿ ಒಂದು 40 to 50 ಲೋಡ್ಸ್ ಆಫ್ ಟ್ರಿಪ್ಪರ್ ಏನಿದೆಯಲ್ಲ ಇದನ್ನ ಹಾಕಿ ಈ ತರ ಸ್ಲೋಪ್ ಮಾಡಿರೋದು. ಹಾ, ಸೊ ಹೊರಗಡೆ ಬಹಳ ಡೀಪ್ ಇತ್ತಲ್ಲ, ಸೊ ಅದಕ್ಕೆ ಹೈಟ್ ಮಾಡಿಬಿಟ್ಟು ಇಲ್ಲೇನು ಮ್ಯಾಂಗೋ ಪ್ಲಾಂಟೇಶನ್ ಮಾಡಿದ್ದೀವಿ. ಸೊ ಈ ಸಾಯಿಲ್ ಬಂದ್ಬಿಟ್ಟು ಅಷ್ಟು ಸೂಟೇಬಲ್ ಅಲ್ಲ, ಒಂಥರ ಸ್ಯಾಂಡ್ ಇದೆ, ರಾಕ್ಸ್ ಇದಾವೆ, ಎಲ್ಲ ಫಾರ್ಮ್ ಇಂದ ಕೆಳಗಡೆ ಫಾರ್ಮ್ ಪಾಂಡ್ ಇಂದ ತೆಗ್ದಿರೋದು. ಸೊ ಅದಕ್ಕೆ ಇಲ್ಲಿ ಹಾರ್ಡ್ ಕ್ರಾಪ್ಸ್ ಏನಿತ್ತಲ್ಲ, ಜಾಕ್ ಫ್ರೂಟ್ ಆಗಲಿ, ನೇರಳೆ ಆಗಲಿ, ಪೊಮೆಲೋ ಹಾಕಿದ್ದೀವಿ. ಆ ಥರ ಒಂದು 3 ವೆರೈಟೀಸ್ ಆಫ್ ಜಾಕ್ ಫ್ರೂಟ್ ಇದೆ, ಪಿಂಕು, ಯೆಲ್ಲೋ, ಆ ಥರ ಸೀಡ್ಲೆಸ್ ಜಾಕ್ ಫ್ರೂಟ್ ಇದೆ. ಆಮೇಲೆ ನೇರಳೆಯಲ್ಲಿ ಜಂಬೋ ನೇರಳೆ ಮತ್ತು ನಾಟಿ ವೆರೈಟಿ ಒಂದಿದೆ. ಅದಾದಮೇಲೆ ವೈಟ್ ಜಾಮೂನ್ ಅಂತ ಬಂದಿದೆ, ವೈಟ್ ನೇರಳೆ ಅಂತಾರೆ ಹೊಸದ್ದು. ಸೊ ಅದೊಂದು ಹಾಕಿದ್ದೀವಿ ಥೈಲ್ಯಾಂಡ್ ವೆರೈಟೀಸಲ್ಲಿ. ಆಮೇಲೆ ಆ ಕಡೆ ಬಂದರೆ 2 ಸ್ವೀಟ್ ಟ್ಯಾಮ್ರಿಂಡ್ ಇದೆ. ಸ್ವೀಟ್ ಟ್ಯಾಮ್ರಿಂಡ್ ಈಗ ಡೈರೆಕ್ಟಾಗಿ ತಿನ್ಬೋದು, ನೀವು ಎಷ್ಟು ತಿಂದ್ರೂ ಅಷ್ಟು ಹುಳಿ ಅನಿಸಲ್ಲ, ಸ್ವೀಟಾಗಿರುತ್ತೆ. ಸೊ ಆ ಸ್ವೀಟ್ ಟ್ಯಾಮ್ರಿಂಡು 2 ಹಾಕಿದ್ದೀವಿ. ಆಮೇಲೆ ಆ ಕಡೆ 2 ಆಮ್ಲ ಗಿಡ ಇದೆ. ಸೊ ಇದೆಲ್ಲ ಇಂಟರ್ನಲ್ ಫ್ಯಾಮಿಲಿ ಪರ್ಪಸ್ಸಿಗೆ. ಒಂದು ವೇಳೆ ಜಾಸ್ತಿ ಪ್ರೊಡಕ್ಷನ್ ಬಂತು ಅಂದ್ರೂ ನಾವು ವ್ಯಾಲ್ಯೂ ಅಡಿಷನ್ ಪ್ಲಾನ್ ಇದೆ. ನನ್ನ ಪ್ರಕಾರ ಇನ್ನೊಂದು ಮುಂದಿನ 2 ವರ್ಷದಲ್ಲಿ ಫಾರ್ಮ್ ನೋಡಕ್ಕೆ ಒಂದು ಅದ್ಭುತ ಅನ್ಸುತ್ತೆ. ಯಾ, ಫಾರ್ಮ್ ಈ ಕಡೆ ವ್ಯೂ ನೀವು ನೋಡಿದ್ರೆ ಇಲ್ಲಿಂದ ನಿಮಗೆ ಕಂಪ್ಲೀಟ್ ವ್ಯೂ ಸಿಗುತ್ತೆ. ಸೊ ಇಲ್ಲಿಂದ ನೋಡ್ಬೋದು ನೀವು. ಓಕೆ. ಸೊ ಈ ಫಾರ್ಮ್ ಕೊಂಡು ಆ ಫಾರ್ಮ್ ಕವರ್ ಆಗುತ್ತೆ, ಆ ಕಡೆ ಮನೆ ಕಾಣುತ್ತೆ, ಫುಲ್ ಗೇಟು, ಫೆನ್ಸಿಂಗ್ ಎಲ್ಲ ಕಾಣುತ್ತೆ. ಹೌದು, ಸೂಪರ್. ಸೊ ಇಲ್ಲಿ ಒಂದು ಫ್ಯೂಚರ್ ಪ್ಲಾನ್, ಫಾರ್ಮ್ ಸ್ಟೇ, ಅಗ್ರೋ ಟೂರಿಸಮು ಇದೆಲ್ಲ ಪ್ಲಾನ್ ಮಾಡಬೇಕು. ಸೊ ಇಲ್ಲಿ ವಾಟರ್ ನಮಗೆ ಈಗ ಲೇಯರ್ಸ್ ಕಾಣ್ತಿದೆಯಲ್ಲ, ಸೊ ಅಲ್ಲಿ ತನಕ ರೈನ್ ವಾಟರ್ ಇತ್ತು ರೈನಿ ಸೀಸನಲ್ಲಿ. ಸೊ ಈಗ ಡಿಪ್ಲೇಷನ್ ಆಗ್ತಾ ಆಗ್ತಾ ಗ್ರೌಂಡ್ಗೆ ಹೋಗಿ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತದೆ. ಹರ್ಷಣ, ತುಂಬಾ ಧನ್ಯವಾದ ಮಾಹಿತಿಗೆ. ಜರ್ನಿ ಹಿಂಗೆ ಸಾಗ್ತಾ ಇರಲಿ. ಯುವಕರಿಗೆ ನೀವು ಒಂದು ರೀತಿ ಮಾದರಿ ಆಗ್ತಾ ಇದ್ರಿ. ಯಾಕಂದ್ರೆ ಒಂದು ಒಳ್ಳೆ ಜಾಬ್ ಬಿಟ್ಟು ಕೃಷಿ ಬಗ್ಗೆ ಮುಂದಿನ ಒಂದು ಕೃಷಿ ಹೆಂಗಿರುತ್ತೆ, ಅವ್ರ ಬಿಸ್ನೆಸ್ ಯಾವ ಥರ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಕೃಷಿಗೆ ಬಂದಿರಾ. ನಿಮ್ಮ ಸಾವಯವ ಕೃಷಿ ಇದೇ ಥರ ಮುಂದೆ ಸಾಗ್ತಾ ಇರಲಿ. ಅದೆಷ್ಟೋ ಯುವಕರಿಗೆ ಮಾದರಿ ಆಗ್ರಿ. ಯಾರು ಕೃಷಿ ಮಾಡ್ಬೇಕು ಅಂತಾರೆ ಅವರಿಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ರಿ. ಖಂಡಿತ. ಇದೇನಂದ್ರೆ ಫ್ಯೂಚರ್ ಈಸ್ ಓನ್ಲಿ ಫಾರ್ ಅಗ್ರಿಕಲ್ಚರ್ ಸರ್, ಅದೊಂದು ಹೇಳ್ಬೋದು ನಾನು. ಈಗ ನೀವು AI ಎಲ್ಲ ರಿಪ್ಲೇಸ್ ಮಾಡ್ತಿದೆ, ಭಾಳ ಕಂಪ್ನೀಸ್ನ ಲೇ ಆಫ್ ಮಾಡ್ತಿದ್ದಾರೆ. ರೀಸನ್ ಏನಂದರೆ ಕಾಸ್ಟ್ ಕಟ್ಟಿಂಗ್ ಒಂದು ಮೇಜರ್ ರೀಸನ್ನು. ಆಮೇಲೆ AI ಮೇಜರ್ ಪ್ರಾಬ್ಲಮ್ ಇದು ಒಂದೇ ಸೆಕ್ಟರ್ ಅಲ್ಲ, ಎಲ್ಲ ಸೆಕ್ಟರಲ್ಲೂ ರಿಪ್ಲೇಸ್ ಮಾಡ್ತಿದೆ. ಸೊ ಯಾವ ಸೆಕ್ಟರ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂದರೆ ಅದೊಂದು ಅಗ್ರಿಕಲ್ಚರ್ ಮಾತ್ರನೇ. ಇದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಲಿ, ನಮಗೆ ಫಾರ್ಮಲ್ಲಾಗಿ ಫಾರ್ಮರ್ಸ್ ಇದ್ದಾಗ ಮಾತ್ರನೇ ಅದು ಆ್ಯಕ್ಟಿವಲ್ಲಿ ಇರುತ್ತೆ. ಬರುತ್ತೆ ಅಗ್ರಿಕಲ್ಚರಲ್ಲು. ಯಾವ ಥರ ಅಂದರೆ ಸೆನ್ಸರ್ ಬರುತ್ತೆ ನಮಗೆ, ಸಾಯಿಲ್ ಸೆನ್ಸರ್ಸ್ ಬರುತ್ತೆ. ಈಗ ಇದೆ ಆಲ್ರೆಡಿ. ನಮಗೆ ವಾಟರ್ ರಿಕ್ವೈರ್ಮೆಂಟ್ ಎಷ್ಟಿದೆ ಪ್ಲ್ಯಾಂಟಿಗೆ ಅಷ್ಟು ವಾಟರ್ ಸಪ್ಲೈ ಮಾಡೋ ಸೆನ್ಸರ್ಸ್ ಇದ್ದಾವೆ. ಸಾಯಿಲಲ್ಲಿ pH ಎಷ್ಟಿದೆ, ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ, ಯಾವ ಟೈಮಿಗೆ ವಾಟ್ರಿಂಗ್ ಮಾಡಬೇಕು, ಸಾಯಿಲ್ಗೆ ಯಾವ ಥರ ನ್ಯೂಟ್ರಿಯೆಂಟ್ಸ್ ಕೊಡಬೇಕು, ಆ ಥರ ಎಲ್ಲ ಸೆನ್ಸರ್ಸ್ ಇದ್ದಾವೆ. ಸೊ ಅದೊಂಥರ ಹೆಲ್ಪ್ ಆಗುತ್ತೆ. IoT ಅನ್ಬೋದು, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಇರುತ್ತೆ. ಸೊ ಅದೆಲ್ಲ ಹೆಲ್ಪ್ ಆಗುತ್ತೆ. ಸೊ ಆದರೆ ಮಾತ್ರ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಗ್ರಿಕಲ್ಚರ್ನ. ಸೊ ಇನ್ನೊಂದು ಏನಾದರೂ ಯಂಗ್ಸ್ಟರ್ಸಿಗೆ ಹೇಳ್ಬೇಕು ಅಂದರೆ, ನೀವು ChatGPT ಯೂಸೇ ಮಾಡ್ತಿರ್ತೀರ ಯಾವುದಾದ್ರೂ AI ಅಲ್ಲಿ. ವಾಟ್ಸ್ ಲಕ್ಸುರಿ ಇನ್ 2030 ಅಂತ ಕೇಳಿ ನೋಡಿ. ಈಗ ನಾವು ಆಲ್ರೆಡಿ 2026 ಇದ್ದೀವಿ. ಇನ್ನೊಂದು 4 years ಆಗಲಿ 5 years ಆಗಲಿ 2030 ವಾಟ್ಸ್ ಲಕ್ಸುರಿ ಅಂತ ನೀವು ChatGPT ಕೇಳಿ ನೋಡಿ, ನಿಮಗೆ ರಿಯಲ್ ಆನ್ಸರ್ ಸಿಗುತ್ತೆ. ನಿಮಗೆ ಲಕ್ಸುರಿ ಈಗ ಬಿಲ್ಡಿಂಗ್ಸು, ಅಪಾರ್ಟ್ಮೆಂಟ್ಸು, ಕಾರ್ಸು ಇದೆಲ್ಲ ಅಲ್ಲ. ಒಂದು ಪೀಸ್ಫುಲ್ ಲೈಫು, ಫಾರ್ಮ್ ಲೈಫು. ಯಾವುದೇ ರೈತ ಆಗಲಿ, ಇಫ್ ಯು ಗ್ರೋ ಯುವರ್ ಓನ್ ಫುಡ್ ದೆನ್ ಹಿ ವಿಲ್ ಬಿ ಪ್ರೌಡ್ಲಿ, ಪೀಸ್ಫುಲಿ ಇನ್ ಹಿಸ್ ಫ್ಯೂಚರ್. ಅದೊಂದು ಹೇಳ್ಬಲ್ಲೆ. ಥ್ಯಾಂಕ್ ಯು.